20 ವರ್ಷ ನಾನು ಕೈ ತುತ್ತು ಕೊಟ್ಟು ಸಾಕಿದ್ದೀನಿ. 20 ವರ್ಷ ಕೈ ಕೊಟ್ಟು ಸಾಕಿದ್ದೀನಿ. ಇವಾಗ ಈ ಥರ ಪರಿಸ್ಥಿತಿ. ಇವನು ನೀವು ತಿಳ್ಕೊಂಡಿರಂಗೆ ಪರ್ಕಿ ಹುಡುಗ ಅಲ್ಲ. ಇವ್ರು ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅವ್ನು ಕಾಲೇಜಲ್ಲಿ ಕೇಳಿ ಇವನ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ. ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡ್ ಅವ್ರಿಗಿಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಅವನು ಅಷ್ಟು ಆನೆಸ್ಟಾಗಿ ಅಷ್ಟು ಇದಾಗಿ ಓದ್ತಾ ಇದ್ದ ಹುಡುಗ ಅಂದರೆ ಅವನೊಬ್ಬನೇ. ಒಂದು ದಿವಸ ಚಕ್ಕರ್ ಆಗ್ತಾ ಇರಲಿಲ್ಲ. ಈ ಹುಡುಗರ ಜೊತೆಯಿಂದ ಹೋಗಿದ್ದಾನೆ. ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದರೆ ನನ್ನ ಮಗನ ಉಳಿಸ್ಬೋದಿತ್ತು. ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡಿದರೆ ನನ್ನ ಮಗನ ಉಳಿಸ್ಬೋದಿತ್ತು. ನನ್ನ ಮಗ ಒಬ್ಬ ಅಲ್ಲ, 11 ಮಕ್ಕಳಿಗೆ ಶಾಪ ನಿಮಗೆ ತಟ್ಟುತ್ತೆ. 11 ಮಕ್ಕಳು ತಂದೆ ಪೇರೆಂಟ್ಸ್ ಶಾಪ ನಿಮಗೆ ತಟ್ಟುತ್ತೆ. ನಿಮಗೆ ತಟ್ಟಿದಾಗಲೇ ಆಗುತ್ತೆ. ನನ್ನ ನೋವು ನಾನು ನೆನ್ನೆಯಿಂದ ನಾನು ನೋಡ್ತಿರೋದು ನೋವು ನಿಮ್ಮ ಮಕ್ಕಳಿಗೆ ಬರಬೇಕು. ಯಾರು ಇದು ಮಾಡಿದ್ರಿ, ಅರೇಂಜ್ ಮಾಡಿದ್ರಿ, ಆವಾಗ ನಿಮ್ಮ ಮಕ್ಕಳಿಗೆ ಬರಲಿ. ನಿಮಗೆ ಬಂದಾಗ ನಾವು ಒಂದು ದಿವಸ ನೋಡ್ಕೊಂತೀವಿ. ನಿಮಗೆ ದುಡ್ಡು ರಾಜಕೀಯ ಶಾಶ್ವತ ಅಲ್ಲ. ನೀವು ಬರೀ 5 ವರ್ಷಕ್ಕಿರೋದು. ನಾವು ಇರೋವರೆಗೂ ನಿಮ್ಮನ್ನು ಸಾಕ್ತೀವಿ. ನಮ್ಮ ಮಗನ ತಗೊಂಡಿದ್ದೀರಾ, ನಿಮ್ಮ ಸರ್ಕಾರದಿಂದಲೇ ನೀವೇ ಬೇಕು ಅಂತ ನಮ್ಮ ಮಕ್ಕಳನ್ನ ಕೊಲೆ ಮಾಡಿರೋದು ನೀವೇ. ನಿಮ್ಮ 100% ಕೊಲೆ ಮಾಡಿರೋದು ನೀವೇ. ನನ್ನ ಶಾಪ ನಿಮಗೆ ತಟ್ಟಬೇಕು. ನಮ್ಮಂತ ನಾವು ಅವರಮ್ಮ 20 ವರ್ಷ ತುತ್ತು ಕೊಟ್ಟು ಸಾಕಿದ್ದೀವಿ. ಇವನ ಬಗ್ಗೆ ಏನಾದ್ರು ಇವನೆಂತ ಅಂಥ ಹುಡುಗ ಅಂತ ಹೇಳಿ ಕೇಳಿ ನೋಡಿ. ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವನು ಎಂಥ ಹುಡುಗ ಅಂತ. ನೀವು ಅರೇಂಜ್ ಮಾಡಿರೋ ಹೊತ್ತಿಗೆ ಅದು ಮಾಡಿರೋ ಹೊತ್ತಿಗೆ ಅವ್ರು ಹೋಗೋಕ್ಕಾಯ್ತು. ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು. ಈಗ ಶಾಪ ನಿಮಗೆ ತಟ್ಟುತ್ತೆ. ಬಂದ್ರಿ ನೆನ್ನೆ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರೋದು. ಬಂದು ನಿಮ್ಮ ಕರ್ತವ್ಯ ಏನು ಬಂದ್ರಿ, ನಿಮ್ಮ ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ಬಂದ್ರಿ ಹೋದ್ರಿ. ಅದಲ್ಲ, ನನ್ನ ತಂದೆ ತಾಯಿಯ ನನ್ನಂಥ ಎಷ್ಟೊಂದು ತಂದೆ ತಾಯಿಗಳು ನೋವನ್ನ ನಿಮಗೆ ಯಾವಾಗ ತಟ್ಟುತ್ತೆ. ನನ್ನಂತ 11 ತಂದೆ ತಾಯಿಗಳನ್ನು ಕಣ್ಣೀರಾಕಿ ನಿಮಗೆ ಶಾಪ ಹಾಕ್ತಾಯಿದ್ರು. ತಟ್ಟಿತೆ ಇನ್ನು ಮುಂದೆ ಬಿಕ್ಕಿದವ್ರಿಗೂ ತಟ್ಟಬೇಕು. ಆವಾಗನೇ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು. ಅಂದರೆ ನಿಮ್ಗಳ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಳಿಗೆ ಸಿಗುತ್ತೆ.